ಹಿಮಾಲಯದ ಪಕ್ಕದಲ್ಲಿ ಒಂದು ಸುಂದರ ಕಾಡಿತ್ತು. ಆ ಕಾಡಿನಲ್ಲಿ ಕರಡಿಗಳು ಮತ್ತು ಕೋತಿಗಳು ಒಟ್ಟಿಗೆ ಅನ್ಯೋನ್ಯತೆಯಿಂದ ವಾಸಿಸುತ್ತಿದ್ದವು. ಅವುಗಳು ಒಟ್ಟಿಗೆ ಆಹಾರವನ್ನು ಹಂಚಿ ತಿನ್ನುತ್ತಿದ್ದವು. ಹೀಗೆ ಎಲ್ಲಾ ಪ್ರಾಣಿಗಳು ಒಟ್ಟಿಗೆ ಆಟವಾಡುತ್ತಾ ಬಹಳ ಸ್ನೇಹದಿಂದ ಸಂತೋಷವಾಗಿ ಜೀವನ ನಡೆಸುತ್ತಿದ್ದವು. ಆ ಕಾಡಿನ ಅಂಚಿನಲ್ಲಿ ಒಬ್ಬ ಶ್ರೀಮಂತ ಬೇಟೆಗಾರನಿದ್ದ. ಅವನೊಬ್ಬ ಕ್ರೂರಿಯಾಗಿದ್ದ. ಪ್ರಾಣಿಗಳ ಮೇಲೆ ದೌರ್ಜನ್ಯ ನಡೆಸಿ ಅವುಗಳನ್ನು ಹಿಂಸಿಸಿ ಆ ಪ್ರಾಣಿಗಳು ನೋವಿನಿಂದ ನರಳುವುದನ್ನು ಕಂಡು ಕ್ರೂರವಾಗಿ ನಗುತ್ತಿದ್ದನು. ಏಯ್, ಇಲ್ಲಿಂದ ಓಡ್ಬಿಡಿ, ಈ ಕಾಡು ನಂದು. ದಿನೇ ದಿನೇ ಬೇಟೆಗಾರನ ಕಾಟ ಜಾಸ್ತಿ ಆಗುತ್ತಾನೆ ಹೋಗುತ್ತದೆ. ಹೀಗಿರುವಾಗ ಒಂದು ದಿನ, ಈ ಬೇಟೆಗಾರನ ಕಾಟ ಜಾಸ್ತಿ ಆತು. ಇವನು ಹಿಂಗ ಬಿಟ್ರ ನಮ್ಮನ್ನೆಲ್ಲ ಸರ್ವನಾಶ ಮಾಡಿಬಿಡ್ತಾನ. ನೀನು ನಾನು ಕೂಡಿ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು. ಇಲ್ದಿದ್ರ ನಮ್ಮನ್ನ ಸರ್ವನಾಶ ಮಾಡೋದು ಗ್ಯಾರಂಟಿ. ಏನು ಹೇಳ್ತಿದ್ಯಾ? ಇದು ನಮ್ಮಿಂದ ಸಾಧ್ಯನಾ? ಸರಿ, ಅದನ್ನು ಮಾಡೋದು ಹೇಗೆ? ಮನಸ್ಸಿದ್ರ ಮಾರ್ಗಂತರ. ನಡಿ ಹೋಗುನು. ಅವನ ಕೈಯಾಗ ಬಂದೂಕೈತಿ. ಏನು ಮಾಡೋದು? ಹೆಂಗೆ ಎದುರಿಸೋದು ಮರ? ಹೇಯ್, ನೀನೇನು ಚಿಂತಿಸ್ಬೇಡ, ಇರೋ, ನಾನು ಸ್ವಲ್ಪ ರೆಡಿ ಆಯ್ತೀನಿ. ನಡಿ ನಡಿ, ಲಗುನ ಹೋಗುನು. ಬಾಯ್ ಮಾಡಬೇಡ, ಮತ್ ಸುಮ್ಮನೆ ಬಾ. ಶಬ್ದ ಮಾಡಬೇಡು. ಯಾರು ಇಲ್ಲ ಅನ್ಸುತ್ತಾ? ಯಾರು ಇಲ್ಲ, ಎಲ್ಲ ನಮ್ದೇ. ಬಾ, ಇಬ್ರು ಮಜಾ ಮಾಡೋಣ. ಮೊದಲು ಹೊಟ್ಟೆಗೆ ನಾರು ಉಡ್ಕೊಣ ಬಾ. ಗೆಳೆಯ, ನಿಧಾನ ನಿಧಾನ, ತುಂಬ ಇದೆ. ಬಾ, ಈಗ ನಮ್ಮ ಕೆಲಸ ಶುರು ಮಾಡೋಣ. ಲೇ, ಈಗ ನೋಡು ನಿನ್ನ ಮನಿನ ಹೆಂಗ್ ಮಾಡ್ತೀನಂತ. ಪೀಸ್ ಪೀಸ್. ಲೇ ಬೇಟೆಗಾರ, ಇದ ಬಂದೂಕಿನಿಂದ ನನ್ನ ಹೆದರ್ಸಾಕತ್ತಿಯಲ್ಲ, ನೋಡು ಈಗ ಇದ ಬಂದೂಕಿನಿಂದ ನಿನ್ನ ಹೆಂಗ್ ಸುಡ್ತೀನಿ ಅಂತ. ಮುಖ ನೋಡು, ಮುಖ. Oh no! Peace, 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 peace.
ಗೆಳೆಯರೇ, ಏನಿದು ನಿಮ್ಮ ವೇಷಭೂಷಣ? ರಾತ್ರಿ ಎಲ್ಲ ಎಲ್ಲಿದ್ರಿ? ಏನಿದು ಇಷ್ಟೊಂದು ಮಜಾ ಮಾಡ್ತಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಮಜಾ ತೋರಿಸಿ ಬನ್ನಿ ಬನ್ನಿ. ಗೆಳೆಯರೇ, ನನ್ನ ಗೆಳತಿಯರೇ ಬನ್ನಿ. ಗೆಳೆಯರೇ, ನನ್ನ ಗೆಳತಿಯರೇ ಬನ್ನಿ, ಪೀಸ್ ಪೀಸ್ ಮಾಡೋಣ. ಬಂದ ಬಂದ. ಯಾರಿದೆಲ್ಲ ಮಾಡಿದ್ದು? ನಿಮ್ಮನ್ ಸಾಯಿಸ್ಬಿಡ್ತೀನಿ, ಸುಮ್ಮನೆ ಬಿಡಲ್ಲ. ರಾಕ್ಷಸ, ನಮ್ಮಿಂದ ನಿನ್ಗೇನು ತೊಂದರೆ ಆಯಿತು? ನಮ್ಮ ಪಾಡಿಗೆ ನಾವು ಆರಾಮಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಬದುಕ್ತಿದ್ದೋ. ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿಬಿಟ್ಟಲ್ಲ. ಎಷ್ಟು ಹಿಂಸೆ ಕೊಟ್ಟೆ? ಯಾಕೆ ಹಿಂಗೆ ಮಾಡಿದೆ? ನಾವು ನಿನ್ಗೇನು ಅನ್ಯಾಯ ಮಾಡಿದ್ದೀವಿ? ನಮಗಾದ ನೋವು ನಿನಗೂ ಆಗಬೇಕು. ತಗೋ 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 ತಗೋ. ಬಿಟ್ಬಿಡಿ, ನನ್ನ ಅಪ್ಪನನ್ನ ಬಿಟ್ಬಿಡಿ. ಯಾರು ನೀವೆಲ್ಲ? ನನ್ನ ತಂದೆ ಏನು ತಪ್ಪ ಮಾಡಿದ್ದಾರೆ? ಬಿಟ್ಬಿಡಿ ಹೋಗನ್ನ. ನಿಮ್ಮ ತಂದೆ ನಮಗೆ ಎಷ್ಟು ಹಿಂಸೆ ಕೊಟ್ಟವನೇ ನಿನಗೆ ಗೊತ್ತಿಲ್ಲ. ನಾವು ಅನುಭವಿಸಿದ ನೋವು ಅವನು ಅನುಭವಿಸ್ಬೇಕು. ಎಷ್ಟು ಹಿಂಸೆ ಕೊಟ್ಟ. ನಮ್ಮ ಪುಟ್ಟ ಕರಡಿ ಮರಿ ಕೈಯೇ ಮುರಿದವನೇ. ಇವು ನಿಂಗೆ ಬಿಟ್ಟರೆ ಇನ್ನೂ ಎಷ್ಟು ಪ್ರಾಣಿ ಹಿಂಸೆ ಮಾಡ್ತಾನೋ ಗೊತ್ತಿಲ್ಲ. ನಾವು ಹಿಂಸೆ ಸುಮ್ಮನೆ ಬಿಡಲ್ಲ. ಸರಿಯಾದ ಪಾಠ ಕಲಿಸ್ತೀವಿ. ಇದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಗೆ ಕೈ ಮುಗಿದು ಬೇಡಿಕೊಳ್ತೇನೆ. ಅವರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ದಯಮಾಡಿ ಅವರನ್ನ ಬಿಟ್ಬಿಡಿ. ಪಾಪ ಆ ಪುಟ್ಟ ಕಂದಮ್ಮನ ಅರಳು ನೋಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಆ ಮಗು ಮಾತಿಗೆ ಬೆಲೆ ಕೊಟ್ಟು ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನು ಮುಂದೆ ಆದರೂ ಇದನ್ನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗು. ಅಲ್ಲ, ಈ ಭೂಮಿ ಮನುಷ್ಯ ಮಾತ್ರ ಬದುಕೋಕೆ ಅಂತ ದೇವರನ್ನ ಅಗ್ರಿಮೆಂಟ್ ಕೊಟ್ಟಾನ ನಿಮಗೆ? ಹಾಗಾದ್ರೆ ನಮ್ಮನ್ನೇ ಕೊಟ್ಟಿಸ್ದ? ನೀವೆಲ್ಲ ಕೇಳಿ. ನಿಮ್ಗೆ ಹೆಂಗೆ ಇಲ್ಲಿ ಬದುಕೋ ಹಕ್ಕಿದೆಯೋ ನಮಗೂ ಹಕ್ಕಿದೆ. ದಯಮಾಡಿ ನಮ್ಮ ಪಾಡಿಗೆ ನಮ್ಮನ್ನು ಬದುಕೋಕೆ ಬಿಡಿ. ನನ್ನ ತಪ್ಪು ಅರಿವಾಗಿದೆ. ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ಆದರೂ ಇದನ್ನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗು. ನನ್ನನ್ನು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.